ಇಲ್ಲೇ ನಾನು ನೋಡ್ರಿ ಒಂದು ಮಾತಾಡ್ತೀನಿ. ಅರಣ್ಯ ಇಲಾಖೆ ಕಾಲಕಾಲಕ್ಕೆ ಸರ್ವೋಚ್ಚ ನ್ಯಾಯಾಲಯ ಏನು ನಿನ್ನೆ ಮಾಡ್ತಾ ಇದ್ರು ಸರ್ಕಾರ ಇವತ್ತು ಯಾರಾದರೂ ಎರಡು ಕಂದಾಯ ಇಲಾಖೆ ಅಧಿಕಾರಿಗಳು ಅರಣ್ಯ ಇಲಾಖೆ ಕೊಟ್ಟಂಥ ಭೂಮಿ ಅವ್ರು ಯಾವುದಾದ್ರೂ ಗ್ರ್ಯಾಂಟ್ ಮಾಡಿದ್ರು ಇವತ್ತು ಪೇಪರಲ್ಲಿ ನೋಡ್ತಾ ಇದ್ದೀವಿ ಚಿಕ್ಕಮಗಳೂರಲ್ಲಿ ಒಬ್ಬ ತಹಸೀಲ್ದಾರ್ ಅವರು ಕಂದಾಯ ಇಲಾಖೆಯವರು ಅರಣ್ಯ ಇಲಾಖೆ ಭೂಮಿ ಗ್ರ್ಯಾಂಟ್ ಮಾಡಿದ್ದಾರೆ. ಇವೆಲ್ಲ ನೀತಿ ನಿಯಮಗಳು ಆದರೂ ನಾನು ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ವಿಧಾನ ಬಡವರಿಗೆ ಪರ್ಯಾಯ ಭೂಮಿಯಾಗಿ ಬಡವರಿಗೆ ಒಕ್ಕಲು ಬಡವರಿದ್ದಾರೆ. ಯಾರು ಶ್ರೀಮಂತರಿದ್ದಾರೆ ಆ ದೊಡ್ಡ ಪ್ರಮಾಣದಲ್ಲಿ ಅತಿಕ್ರಮಣ ಮಾಡಿ ಬಡವರಾದರೂ ಯಾರು ನೋಡ್ತಾರೆ. ಭಾಳ ಮಾನವಿಕ ದೃಷ್ಟಿಯಿಂದ ತೀರ್ಮಾನ ಮಾಡಿದ್ದಾರೆ. ದೇಶದ ಒಳ್ಳೆಯ ಕಾನೂನು ಕಾಯ್ದೆ ನಾನು ಯಾರು ಒಬ್ಬೊಬ್ಬರು ಉದ್ದೇಶಪೂರ್ವಕವಾಗಿ ನಿಮ್ಮ ತೆಗೆದಾರ ಒಬ್ರಿಗೆ ಬಿಟ್ಟಾರ ಅಂತ ನಾನು ಒಬ್ಬೊಬ್ಬರು ಅದನ್ನು ನೋಡಿದ್ದೀನಪ್ಪ, ನೋಡಿದ್ದೀನಿ. ಅದ್ರ ಬಗ್ಗೆ ಆ್ಯಕ್ಷನ್ ತಗೊಂಡು ಕೇಳ್ತೀನಿ. ನಾವೊಂದು ಉಳುಮೆ ಮಾಡ್ತಾ ಇದ್ದೀವಿ ಜಮೀನಿಗೆ ಸರ್ಕಾರ ಸಾಗುವಳಿ ಮಾಡ್ಕೊಂಡು ಇಡೀ ರಾಜ್ಯದಾದ್ಯಂತ ಇಂಥ ಸಮಸ್ಯೆಗಳಿದ್ದಾವೆ. ಬರೀ ನಮ್ಮ ಜಿಲ್ಲೆಗೆ ಅಷ್ಟೇ ಸೀಮಿತವಾಗಿಲ್ಲ. ಗೊತ್ತಾಯ್ತಲ್ಲ, ಇಂಥವು ಯಾವ ಪ್ರಕರಣಗಳು ಕಾಯ್ದೆ ಏನು ಮಾಡಿದ್ದಾರೆ ಅಂದರೆ ರಾಜ್ಯ ಸರ್ಕಾರದ ಯಾವ 78 ಕಾಯ್ದೆ ಬಂದು ಬರೋಕ್ಕಿಂತ ಪೂರ್ವದಲ್ಲಿ ಯಾರು ಅಲ್ಲಿ ಅರಣ್ಯವಾಸಿಗಳು ಅಂಥವ್ರು ಏನಾದರೂ ದಾಖಲೆಗಳಿದೆ ಅಂಥ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅಂಥವು ನಾವು ಬೇಕಾದರೆ ಇವತ್ತು ಕೇಂದ್ರಕ್ಕೆ ಒಂದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ಅಯ್ಯ ಹಾಕುವಂಥದ್ದು ಏನು ಮಾಡಬೇಕಾಗಿದೆ ಅದನ್ನು ಪರಿಶೀಲನೆ ಮಾಡ್ತೀವಿ. ನಿಮ್ಮ ಡೀಟೇಲ್ ಕೊಡ್ತೀವಿ. ಅದಕ್ಕೆ ಸಮಯ ಬೇಕು. ನಮ್ಮದು ಒಂದೇ ಏನದ ಬೇಕಿದೆ ಸರ್, ಈಗ ಬೀದರ್ ಡಿಸ್ಟ್ರಿಕ್ಟ್ದಾಗ ನಮ್ಮದು 6 ಮನೆಗೆ ಪಾಣಿ ಬರ ಮಾಡ್ತಾರೆ. ಮೊದಲು ಒಂದು ನಾವು ವೈಟ್ ಕೊಟ್ಟು ಮೇಡಮ್ ಅವ್ರ ನಂತರ ಮಂದಿ ಅದಕ್ಕೆ ನಾವು ಬಂದರೆ ಕೈ ಮುಗಿಸ್ತು. ನಮ್ಮ ಮಕ್ಕಳು ನಮ್ಮ ತಂದೆ ತಾಯಿ ಹಿಡಿದ ಹೊಲದ ನಮ್ಗೆ ಸರ್ಕಾರ ಕೊಟ್ಟಿದ್ದು ನಾವು ಅದ್ರ ಮೇಲೆ ಇದ್ದೇವೆ ಸರ್. ಈಗ ನಮ್ಮ ತಂದೆ ತಾಯಿ ಸತ್ತಿದ್ದಾರೆ, ಈಗ ನಮ್ಮ ಮಕ್ಕಳಿಗೆ ಓದಿಸ್ಲಿಕ್ಕೆ ನಾವು ಅದ್ರ ಮೇಲೆ ಡಿಪೆಂಡ್ ಇದ್ದೇವೆ ಸರ್. ಅದಕ್ಕೆ ನಮ್ಗೆ ಇದ್ದಿದ್ದೇ 2 ಎಕರೆ ಅದ ಕೈ ಜೋಡಿಸ್ತೇವೆ. ನಮ್ಗೆ ಅದಿಷ್ಟು ಪ್ರಾಣಿದ ನಮ್ಗೆ ಮಾಡ್ತೀವಿ. ನಾವು ಬೇಕಾದ್ರೆ ನೋಡ್ರಿ ನಮ್ಮ ಐ ತಗಡ ಸೋರ್ತಾವೆ ಸರ್. ತಗಡ ಸೋರ್ತಾವ ಮಳೆಗಾಲದಾಗ ಮಲ್ಕೊಳಕ್ಕೆ ನಮ್ಗೆ ಜಾಗ ಇಲ್ಲ. ನಾನು ಪರಿಶೀಲನೆ ಮಾಡ್ತೀನಿ. ಈಗ ನಾವು ಕಾಯ್ದೆ ಪ್ರಕಾರ ಬರಲ್ಲ ಸರ್. ನಮ್ಮ ಕಡೆಯಿಂದ ನಮ್ದು 6 ಮಂದಿ ಕಡೆ ನಮ್ದು 6 ಮಂದಿ ಬಂದಿದ್ದಾರೆ ಒಳಗಿದ್ದವರಿಗೆ ನೋಡಿ. ಈಗ ಸದ್ಯಕ್ಕೆ ಅವರಿಗೆ ಡಿಸ್ಪೋಸಸ್ ಮಾಡ್ತಾರೆ. ಬಡವರು ಯಾರು ಕೆಲಸದಿಂದ ಕೆಳಗಡೆ ಇದ್ದಾರೆ ನಾವು ಸರ್ಕಾರ ಆದೇಶವನ್ನು ಕೊಟ್ಟಿದ್ದೇವೆ, ನಿಮಗೆ ಸೂಚನೆಯನ್ನು ಕೊಟ್ಟಿದ್ದೇವೆ, ಸುತ್ತಲೂ ಹೊರಡಿಸಿದ್ದೇವೆ ಇಡೀ ರಾಜ್ಯಕ್ಕೆ. ಅವರಿಗೆ ನೀವು ಒಕ್ಕಲೆಬ್ಬಿಸೋದು ಬೇಡ. 3 acres ಒಳಗಡೆ ಇದ್ದವರು ಅದು 2015ಕ್ಕಿಂತ ಮೊದಲಿದ್ದವರು ಅದು ಅಷ್ಟು ಇಂಪ್ಲಿಮೆಂಟ್ ಮಾಡಿ ಬಾಕಿದ್ದೇನಿದೆ ಆಮೇಲೆ ನಾವು ಹೋದ್ರೆ ಮೇಡಮ್ ಎಲ್ಲ ಬೇಡಪ್ಪ. ನಾನು ಹೇಳ್ದಲ್ಲ, ಈಗ ಸದ್ಯಕ್ಕೆ ಯಾವುದು ಯಾವುದು ತೆರವು ಮಾಡೋದು ಬೇಡ ಅಂತ ಹೇಳಿದ್ದೇನೆ. 3 ಎಕರೆ ಒಳಗಿದ್ದೆ ಆಯ್ತಾ. ಬಾಕಿ ನೋಡೋಣ.